ಇಲ್ಲ ಇದು ಈ ತನಿಖೆ ಸೌಜನ್ಯ ಕೇಸ್ ಥರನೇ ಇದು ಹಳ್ಳ ಹಿಡಿಯುತ್ತೆ. ಖಂಡಿತವಾಗಿ ಅಲ್ಲಿ ದಕ್ಷಿಣ ಕನ್ನಡ ವಿಶೇಷವಾಗಿ ಒಂದು ಒತ್ತಡದ ಒಂದು ಕೂಪಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ವತಂತ್ರವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಈ ಒಂದು SIT ರಚನೆ ಆಗಿರೋದು ಜನಾಕ್ರೋಶದ ಆಧಾರಿತವಾಗಿ SIT ರಚನೆ ಆಗಿದೆ ಅಂತಂದಾದರೆ ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ಆ ರಚನೆ ಆಗಿರ್ತಕ್ಕಂಥ SIT ಅವರು ತನಿಖೆ ಮಾಡಿ ರಿಪೋರ್ಟನ್ನು ಪುನಃ ಪೊಲೀಸ್ನ ಮುಖ್ಯಸ್ಥರಿಗೆ ರಾಜ್ಯ ಪೊಲೀಸ್ ಮುಖ್ಯಸ್ಥರ ಕೈಗೇನೆ ಅದು ಒಪ್ಪಿಸಬೇಕಾಗಿರ್ತಕ್ಕಂಥ. ದೇ ಆರ್ ಸ್ಟಿಲ್ ಅಂಡರ್ ದಿ ಕಂಟ್ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್. ಓಕೆ, ನಿಗೂಢ ಸಾವು 1-2 ಹೌದು, ಆ ವ್ಯಾಪ್ತಿಯಲ್ಲಿ 10ರಿಂದ 100 ಶವಗಳು ನಿಗೂಢ ಆಗಿದೆ ಅಂತ ಹೇಳಿದ್ರೆ ಇವರಿಗೆ ಸಂಶಯನೇ ಬರೋದಿಲ್ಲ. ಹೆಚ್ಚಿನ ಪರ್ಸೆಂಟ್ ಮಹಿಳೆಯರೇ, ಅದು ಮಹಿಳೆಯರು ಬರೀ ಮಹಿಳೆಯರಲ್ಲ, ಒಳ ಉಡುಪುಗಳಿಲ್ಲ, ಅವರ ಗುಪ್ತಾಂಗಗಳಿಗೆ ಮಣ್ಣು ತುಂಬಿದ್ದಾರೆ, ಮರ್ಮಾಂಗಕ್ಕೆ ಯಾರು ಆಯುಧಗಳನ್ನು ತುಂಬಿದ್ದಾರೆ. ಇಂತಹ ಒಂದು ಕೆಟ್ಟ ರೀತಿಯ ಒಂದು ನಿಗೂಢ ಸಾವು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನೈರ್ಮಲ್ಯದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಂಥ ಅಷ್ಟು ವರ್ಷಗಳಿಂದನೂ ಕೂಡ ಸಾಕಷ್ಟು ಕೊಲೆಗಳು, ಅತ್ಯಾಚಾರಗಳು ಆಗಿದ್ದಾವೆ. ನಿಗೂಢವಾಗಿ ನಾನು ಅವನ್ನ ಸುಟ್ಟಾಕಿದ್ದೀನಿ ಮತ್ತೆ ಹೂತಾಕಿದ್ದೀನಿ, ನನ್ನ ಕೈಲಿ ಸುಟ್ಟಾಕ್ಸಿದ್ದೀರಿ ಹೂತಾಕ್ಸಿದ್ದೀರಿ ಅಂತ 6 ಪುಟಗಳ ದೂರುಗಳನ್ನ ಮಾಡಿದ್ರು. ಅದಾದ್ಮೇಲೆ ಸಾಕಷ್ಟು ಬೆಳವಣಿಗೆ ಆಯಿತು. ಇದಕ್ಕೆ SITನೇ ರಚನೆ ಮಾಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಂದಷ್ಟು ಜನ ಆಕ್ರೋಶನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ SIT ರಚನೆ ಮಾಡುವ ಅಗತ್ಯ ಏನಿಲ್ಲ, ನಾವು ಮಾಡಲ್ಲ ಅಂತ ಹೇಳಿದ್ರು. ಯಾವಾಗ ಆಕ್ರೋಶ ಜನಸಾಮಾನ್ಯರಲ್ಲಿ ಆಕ್ರೋಶ ಉಂಟಾಯಿತು ಆಗ ಇದ್ದಕ್ಕಿದ್ದಾಗೆ ಹೇಳಿದ್ರು, ಇಲ್ಲ SITನ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಇವಾಗ 4 IPS ಅಧಿಕಾರಿಗಳ ಒಂದು ತಂಡ SITನ ರಚನೆ ಮಾಡಿದ್ದಾರೆ. ಹಾಗಾದ್ರೆ SITನ ರಚನೆ ಮಾಡಿದ ತಕ್ಷಣ ಸರಿಯಾದ ರೀತಿ ತನಿಖೆ ಆಗುತ್ತದೆ. ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ SIT ರಚನೆ ಮಾಡಿದ್ರು, CBIಗೆ ಕೂಡ ಕೊಟ್ಟಿದ್ರು. ಆಗ ಇದುವರೆಗೆ ಆರೋಪಿಗಳು ಯಾರು ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ. ಈಗ SIT ರಚನೆ ಆಗಿದೆ, ಹಾಗಾದ್ರೆ ನಮಗೆ ಸರಿಯಾದ ರೀತಿ ತನಿಖೆ ಆಗುತ್ತೆ, ನ್ಯಾಯ ಸಿಗುತ್ತಾ ಮಾತಾಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರು ಅಮೀನ್ ಮೊಯಿನ್ಸಿನ್ ಅವರು SIT ರಚನೆ ಆಗಬೇಕು ಅಂತ ಪ್ರತಿಭಟನೆ ಕೂಡ ಮಾಡಿದ್ರು ಕೊಡಗು ಜಿಲ್ಲೆಯಲ್ಲಿ. ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, 15 ದಿನದ ಬೆಳವಣಿಗೆನ ನೀವು ನೋಡಿದ್ದೀರಾ. SIT ರಚನೆ ಆಗಲೇಬೇಕು ಅಂತ ಒಂದಷ್ಟು ಜನಾಕ್ರೋಶ ಉಂಟಾಯಿತು. ಅದಕ್ಕೆ ನೀವು ಕೂಡ ಪ್ರತಿಭಟನೆ ಮಾಡಿದ್ರಿ, SIT ರಚನೆ ಆಗಬೇಕು ಅಂತ. ಸರ್, SITಗೂ ಮತ್ತು ಪೊಲೀಸ್ ತನಿಖೆಗೂ ಏನು ಸರ್ ವ್ಯತ್ಯಾಸ? ಈಗ ಮೇಡಮ್, ಈ ವಿಚಾರ ಭಾಳ ದಿನಗಳಿಂದ ಅಂದರೆ ವಿಷಯ ಆಧಾರಿತವಾಗಿ ನೋಡೋದಾದರೆ ಹಲವು ವರ್ಷಗಳಿಂದಲೇ ಇಂತಹ ನಿಗೂಢ ಸಾವುಗಳು ಆ ಪ್ರದೇಶದಲ್ಲಿ ನಡೀತಾ ಇದೆ ಹೇಳ್ತಕ್ಕಂತಹ ಭಾಳ ದೊಡ್ಡ ಹೋರಾಟ ಜನ ವಲಯದಲ್ಲಿ ಅಲ್ಲಲ್ಲಿ ಬಿಡಿಬಿಡಿಯಾಗಿ ನಡೀತಾ ಇರತಕ್ಕಂಥ ಹೋರಾಟವಾಗಿತ್ತು. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಬಲವಾಗಿರ್ತಕ್ಕಂತಹ ದೂರುದಾರ ಹಾಗೂ ಸಾಕ್ಷಿದಾರ ಐ ವಿಟ್ನೆಸ್ ಆಗಿರೋದ್ರಿಂದ ಸ್ವಲ್ಪ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ನಿಗೂಢ ಸಾವಿನ ವಿಚಾರದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಅದಕ್ಕೆ ಶಕ್ತಿ ತುಂಬುವಂತಹ ಕೆಲಸ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಈ ವಿಷಯಗಳನ್ನು ಯಾಕೆ ಈ ವಿಷಯವನ್ನು ಭಾಳ ಗಂಭೀರವಾಗಿ ನಾಗರಿಕರು ಇದನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ, ಅಬಲೆಯರನ್ನು, ಹೆಣ್ಮಕ್ಕಳನ್ನು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಸಂಶಯಾಸ್ಪದವಾಗಿರ್ತಕ್ಕಂತಹ ಕೊಲೆ, ಅದರ ಜೊತೆಯಲ್ಲಿ ಅತ್ಯಾಚಾರ, ಅದರ ಬರ್ಬರ ಘಟನೆಗಳು ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪೊಲೀಸ್ ತನಿಖೆ ಏನು ಪ್ರಾರಂಭಿಕ ಹಂತದಲ್ಲಿ ಪೊಲೀಸಿನ ಏನು ನಡೆ ಇದೆ ಭಾಳ ಸಂಶಯಕ್ಕೆ ಎಡೆ ಮಾಡಿತು. ಯಾಕೆಂತ ಹೇಳಿದರೆ ಪೊಲೀಸರೇ ಜನರನ್ನು ಸಂಶಯದ ಒಂದು ಹಾದಿಗೆ ತಳ್ಳುವಂತಹ ಕೆಲಸಗಳನ್ನು ಮಾಡಿದರು. ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಾರೆ, ಸಾಕ್ಷಿದಾರ ಏನು ಬಂದಿದ್ದಾನೆ ಅವ್ರನ್ನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಬೇಕು, ಮೊದಲೇ ಅವನಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ, ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಹೇಳ್ತಾರೆ. ಮೂರನೇದು ಹೇಳ್ತಾರೆ, ಅವನು ಬಾಡಿ ಎಕ್ಸ್ಯೂಮಿನ್ ಆದ ತಕ್ಷಣ ಅವನು ತಲೆಮರೆಸ್ಕೊಳ್ಳುವಂತಹ ಕೆಲಸ ಕಾರ್ಯ ನಡೀತದೆ ಅಂತ ಹೇಳ್ತಾನೆ. ಮತ್ತು ಅವನು ಬಂದು 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ 183 BNSನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅಲ್ಲಿ ಭಾಳ ಗಂಭೀರ ಸ್ವರೂಪದ ವಿಚಾರ ಏನು ಅಂತ ಹೇಳಿದರೆ, ಇವರು ಸ್ಪಾಟ್ ಮಾಜರ್ಗೆ ಹೋಗೋದೇ ಇಲ್ಲ, ಎಕ್ಸಿಮ್ ಕಾರ್ಯಕ್ಕೆ ಹೋಗೋದೇ ಇಲ್ಲ. ಅಂದರೆ ದೊಡ್ಡ ಸಂಶಯಕ್ಕೆ ಒತ್ತಡದ ಒಂದು ಪರಿಸ್ಥಿತಿ ಅಲ್ಲಿ ಎದ್ದು ಕಾಣುವ ಹಿನ್ನೆಲೆಯಲ್ಲಿ, ಇಲ್ಲ ಇದು ಈ ತನಿಖೆ ಸೌಜನ್ಯ ಕೇಸ್ ಥರನೇ ಇದು ಹಳ್ಳ ಹಿಡಿಯುತ್ತೆ.
ಖಂಡಿತವಾಗಿ ಅಲ್ಲಿ ದಕ್ಷಿಣ ಕನ್ನಡ ವಿಶೇಷವಾಗಿ ಒಂದು ಒತ್ತಡದ ಒಂದು ಕೂಪಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ವತಂತ್ರವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆಂತೇಳಿದರೆ ಇಂಥ ಗಂಭೀರ ಸ್ವರೂಪ ಆದಾಗಲೂ ಕೂಡ ಜನಪ್ರತಿನಿಧಿಗಳು ರಸ್ತೆಗಳಿಗಿಲ್ಲ, ಧರ್ಮರಕ್ಷಕರು ಕವಚದ ಚಿಂತನೆಯಲ್ಲಿರ್ತಕ್ಕಂಥವ್ರು ಅಷ್ಟು ಜನರು ಯಾರೂ ಕೂಡ ಬೀದಿಗಿಳಿದಿಲ್ಲ, ಇದನ್ನು ಪ್ರತಿಭಟಿಸಲಿಲ್ಲ. ಜನಾಕ್ರೋಶ ಏನು ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ಆ ಮಟ್ಟದಲ್ಲಿ ಆಗಲಿಲ್ಲ. ಆಗ ಸ್ವಾಭಾವಿಕವಾಗಿ ಪೊಲೀಸರ ಮೇಲೆ ಒತ್ತಡ ಬರುತ್ತೆ, ದಿ ಅದರ್ ಸೈಡ್. ಮತ್ತು ಯಾರ ಮೇಲೆ ಈ ದೂರುದಾರ ಸಂಶಯ ಪಟ್ಟಿದ್ದಾನೆ ಅವರು ಆಲ್ರೆಡಿ ಅಧಿಕಾರದ ಒಂದು ದೊಡ್ಡ ಚುಕ್ಕಾಣಿಯ ಪರಿಸ್ಥಿತಿಯಲ್ಲಿದ್ದಾರೆ. ದೇ ಆರ್ ಸಮ್ವೇರ್ ವೆರಿ ಇನ್ಫ್ಲೂಯೆನ್ಷಿಯಲ್ ಆಗಿರೋದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ಪೊಲೀಸು, ಅದು ಕೂಡ ತನಿಖಾ ಅಧಿಕಾರಿ ಏನಿದ್ದಾನೆ ಅವರು 29 ವಯಸ್ಸಿನ ಒಂದು ಸಣ್ಣ ವಯಸ್ಸಿನ ಇತ್ತೀಚಿನ ದಿನಗಳಲ್ಲಿ ಅಧಿಕಾರದ ಒಂದು ಚುಕ್ಕಾಣಿ ಇರತಕ್ಕಂಥವ್ರು. ಕಾನೂನಿನ ಚೌಕಟ್ಟು ಗೊತ್ತಿಲ್ಲ. ಯಾಕೆಂತಂದರೆ ಇದು 1983 ಇಸ್ವಿದ ಅವಧಿಯ ಈ ಕೇಸುಗಳನ್ನು ಕಾನೂನು ರೀತಿಯಲ್ಲಿ ಇದ್ರ ಬಗ್ಗೆ ಭಾಳ ಗಾಢವಾಗಿ ಚಿಂತನೆ ಬೇಕು, ಕಾನೂನು ಅರಿವು ಬೇಕು. ಮತ್ತು ಇದನ್ನು ವಿಟ್ನೆಸ್ಗಳನ್ನು ಭಾಳ ಸೂಕ್ಷ್ಮವಾಗಿ ಇದಕ್ಕೆ ಕೇಸಿಗೆ ಕನೆಕ್ಟ್ ಮಾಡಬೇಕು. ಈ ರೀತಿಯಲ್ಲಿ ಇರುವಾಗ ಇದು ದೊಡ್ಡ ಒಂದು SIT ತನಿಖೆಯ ಒಂದು ಆಧಾರಿತವಾಗಿ ಒಂದು ಹಿರಿಯ ಅಧಿಕಾರಿಯ ನೇತೃತ್ವದಲ್ಲಿ ನಡಿಬೇಕು. ಆದರೂ ಕೂಡ ಈ ಹಿಂದೆ ಸೌಜನ್ಯ ಕೇಸು, ಅನನ್ಯ ಕೇಸಿನ ವಿಚಾರಗಳು ಬಂದಾಗ ಈ ಸೌಜನ್ಯ ಕೇಸಿನಲ್ಲಿ SIT CBIನಲ್ಲೂ ಕೂಡ ಸಾಕ್ಷಿ ಇಲ್ಲದೆ ಕೇಸ್ ಹಳ್ಳ ಹಿಡಿದಿರೋ ಕಾರಣ ಇಲ್ಲ, ಪುನಃ SITಯ ಮೇಲಧಿಕಾರಿಯಾಗಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಯಾವುದು ನಿವೃತ್ತ ಏನು ಜಡ್ಜ್ ಇದ್ದಾರೆ ಅಥವಾ ಸಿಟ್ಟಿಂಗ್ ಜಡ್ಜ್ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ತನಿಖೆ ಮುಂದುವರಿಬೇಕು ಹೇಳ್ತಕ್ಕಂಥ ಬಲವಾದ ಬೇಡಿಕೆ ಇದೆ. ಇಲ್ಲದಿದ್ದರೆ ಈ ಕೇಸು ಕೂಡ ಸಾಕ್ಷಿ ಆಧಾರದ ವೈಫಲ್ಯದಿಂದ ಹಳ್ಳೆಡಿಯುವಂತಹ ಪ್ರಸಂಗಗಳು ನಡೆಯುತ್ತೆ. ರಚನೆ ಮಾಡಿರೋದು IPS ಅಧಿಕಾರಿಗಳ ಒಂದು ತಂಡ, 4 ಜನ IPS ಅಧಿಕಾರಿಗಳಿದ್ದಾರೆ. ಈ IPS ಅಧಿಕಾರಿಗಳು ಇರೋದ್ರಿಂದ ಇದು ಇಲ್ಲ ನ್ಯಾಯ ಸರಿಯಾಗಿ ಸಿಗುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಮೇಡಮ್, ಈ ಒಂದು SIT ರಚನೆ ಆಗಿರೋದು ಜನಾಕ್ರೋಶದ ಆಧಾರಿತವಾಗಿ SIT ರಚನೆ ಆಗಿದೆ ಅಂತಂದಾದರೆ ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ಅಟ್ಲೀಸ್ಟ್ ಒಂದು ಕಾನೂನಿನ ಪರಿಮಿತಿಯ ಮೊದಲನೇ ಹೆಜ್ಜೆ ಇವತ್ತು ಯಶಸ್ಸಾಗಿದೆ. ಇನ್ನಿರ್ತಕ್ಕಂಥದ್ದು ಆ ಘಟನೆಗಳಿಗೆ ನ್ಯಾಯ ದೊರಕಬೇಕಾಗಿರ್ತಕ್ಕಂಥ ವಿಷಯ. ಈ ವಿಚಾರದಲ್ಲಿ SIT ಈಗ ರಚನೆ ಏನಾಗಿದೆ, ಆ ರಚನೆ ಆಗಿರ್ತಕ್ಕಂಥ SIT ಅವರು ತನಿಖೆ ಮಾಡಿ ರಿಪೋರ್ಟನ್ನು ಪುನಃ ಪೊಲೀಸ್ನ ಮುಖ್ಯಸ್ಥರಿಗೆ, ರಾಜ್ಯ ಪೊಲೀಸ್ ಮುಖ್ಯಸ್ಥರ ಕೈಗೇನೆ ಅದು ಒಪ್ಪಿಸಬೇಕಾಗಿರ್ತಕ್ಕಂಥ. ದೇ ಆರ್ ಸ್ಟಿಲ್ ಅಂಡರ್ ದಿ ಕಂಟ್ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್. ಓಕೆ, ಅವ್ರು ಸ್ಟೇಟ್ ಗವರ್ಮೆಂಟ್ ಸುರ್ಪದಿಯಲ್ಲೇ ಇದ್ದಾರೆ, ಅವರ ವ್ಯಾಪ್ತಿಯಲ್ಲಿದ್ದಾರೆ. ಅವರು ದಕ್ಷಿಣ ಕನ್ನಡ ಅಧಿಕಾರಿಗಳನ್ನೇ ಸಪೋರ್ಟ್ ತಗೋಬೇಕು, ಪೊಲೀಸ್ ಅಧಿಕಾರಿಗಳ ಸಪೋರ್ಟ್ ತಗೊಳ್ಬೇಕು. ಅಲ್ಲಿ ಲೋಕಲಾಗಿ ಸಿಗುವಂತಹ ಏನು ಡಾಕ್ಯುಮೆಂಟ್ಸನ್ನೇ ಅವರು ಅದನ್ನೇ ಡಿಪೆಂಡ್ ಆಗಬೇಕಾಗತ್ತೆ. ಏಕೆ ಈ ಅಧಿಕಾರಿಗಳು ಸರ್ಕಾರದ ಅಧೀನಕ್ಕೆ ಬಂದರೆ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ ಒಂದು SIT ರಚನೆ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ಎಷ್ಟು ಬೇಗನೆ ಒಂದು ಕಾರ್ಯಪ್ರವೃತ್ತರಾಗುತ್ತಾರೆ ಅಂತ ಹೇಳಿದರೆ, ನಿಮಗೆ ಕ್ರಿಕೆಟ್ನ ಮೈದಾನದಲ್ಲಿ ಕಾಳು ತುಳಿತ ಆದಾಗ ಅಲ್ಲಿ 11 ಜನ ತೀರ್ಕೊಂಡಾಗ ಇಮಿಡಿಯೇಟ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ, ಆ್ಯಕ್ಷನ್ ತೆಗಿತಾರೆ. ಇಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿದ್ದೇನೆ, ಸುಟ್ಟಾಕಿದ್ದೇನೆ, ನಾನು ಬರ್ಬರವಾಗಿ ಅತ್ಯಾಚಾರವನ್ನು ಆಗಿದ್ದನ್ನು ನೋಡಿದ್ದೇನೆ, ಅವರ ಗುಪ್ತಾಂಗಕ್ಕೆ ಮರಳು ತುಂಬಿದ್ದನ್ನು ನೋಡಿದ್ದೇನೆ, ಕತ್ತರಿಸಿದ್ದನ್ನು ನೋಡಿದ್ದೇನೆ, ಇಷ್ಟು ಬಹಿರಂಗವಾಗಿ ಹೇಳುವಂಥ ಘಟನೆಯನ್ನು ಇದನ್ನು ಒಂದು SIT ರಚನೆ ಮಾಡಲಿಕ್ಕೆ ಅಲ್ಲಿ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಮಧ್ಯೆ ದ್ವಂದ್ವ ಇತ್ತು. ಮುಖ್ಯಮಂತ್ರಿಗಳು ಹೇಳಿದರು, ಪೊಲೀಸ್ ಅಧಿಕಾರಿಗಳು ಹೇಳಿದರೆ ಮಾತ್ರ ನಾನು SIT ರಚನೆ ಮಾಡ್ತೀನಿ ಅಂತ ಹೇಳಿ. ಗೃಹ ಮಂತ್ರಿ ಹೇಳ್ತಾರೆ SITಯನ್ನು ರಚನೆ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ ಅಂತ ಹೇಳಿ. ಮತ್ತು ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಇದು ತಾರ್ಕಿಕವಾಗಿ ಇದು ಜನಾಕ್ರೋಶ ಹೆಚ್ಚಾಗುತ್ತೆ. ಗೋಪಾಲ್ ಗೌಡ್ರಂತಹ ನ್ಯಾಯಾಧೀಶರು ಪತ್ರಿಕಾಗೋಷ್ಠಿ ಕರೆದರು. ಅದೇ ರೀತಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಬಾಲನ್ ಅವರು, ಅದೇ ರೀತಿಯಲ್ಲಿ ನಮ್ಮ ದ್ವಾರಕನಾಥನವರು, ಇವರ ನೇತೃತ್ವದಲ್ಲಿ ಮತ್ತು ಮಹಿಳಾ ಆಯೋಗ ಬಂತು. ಈ ವಿಚಾರವನ್ನು ಮನಗಂಡ ನಂತರ ಅದೇ ರೀತಿಯಲ್ಲಿ STPA ಹೋರಾಟಗಳು ನಡೆಯಿತು, ಸಾರ್ವಜನಿಕರ ಹೋರಾಟಗಳು, ದಲಿತ ಸಂಘಟನೆಗಳ ಹೋರಾಟ ನಡೆಯಿತು. ಈ ರೀತಿ ನಡೆದ ನಂತರ ಇದನ್ನು SIT ಎಲ್ಲೋ ಒಂದು ಕಡೆ ಅಸಹಾಯಕ ಪರಿಸ್ಥಿತಿಯಲ್ಲಿ ನಡೆದೇ ಹೊರತು ಈ ಮರಣ ಹೊಂದಿರತಕ್ಕಂಥ ಅಷ್ಟು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಹೇಳ್ತಕ್ಕಂಥ ಇತಿದೃಷ್ಟಿಯಲ್ಲಿ ನಡೀತಾ ಇಲ್ಲ. ಪುನಃ ಅಲ್ಲಿ ಏನಿದೆ ಅಂತ ಹೇಳಿದರೆ ಅಧಿಕಾರಿಗಳ ಇನ್ಫ್ಲುಯೆನ್ಸ್ ಇದೆ, ಪುನಃ ಮೇಲ್ಗಡೆಯಿಂದ ಅಧಿಕಾರಿಗಳ ಮೇಲೆ ಇನ್ಫ್ಲುಯೆನ್ಸ್ ಬರುತ್ತೆ. ಈ ರೀತಿ ಆಗಿರೋದ್ರಿಂದ SIT ರಚನೆ ಆಗಿದ್ರೂ ಕೂಡ ಮೇಲುಸ್ತುವಾರಿಯನ್ನು ಒಂದು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ಏನು ಸಿಟ್ಟಿಂಗ್ ಜಡ್ಜಿನ ಮುಖೇನ ಅದನ್ನು ಮಾಡಿಸ್ಬೇಕು ಹೇಳುವಂತಹ ಬಲವಾದಂತಹ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಅಂದರೆ SIT ರಚನೆ ಆಗಿದ್ರೂ ಕೂಡ ನಾವು ಆ ಮಟ್ಟದ ನಿರೀಕ್ಷೆಯನ್ನು ಅಂದರೆ ನ್ಯಾಯ ಸಿಗುತ್ತೆ
ಎಲ್ಲಕ್ಕೂ ಮುಕ್ತಿ ಸಿಗುತ್ತೆ ಅಂತ ನಾವು ಮಾತಾಡೋಕ್ಕೆ ಅಥವಾ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತೀರಲ್ವ ಸರ್? ಖಂಡಿತ. SIT ಒಂದು ಕಡೆ ತನಿಖೆನ ಮಾಡಲಿ, ಏಕೆಂತಂದರೆ 2018ರಲ್ಲಿ ಈ ಥರ ತನಿಖೆ ಆದಾಗ ಸೌಜನ್ಯ ಪ್ರಕರಣದಲ್ಲೂ ಕೂಡ ನಾವು ಆ ಮಟ್ಟದ ನಿರೀಕ್ಷಣೆ ಮಾಡಲಿಲ್ಲ. ಇದೇ ಗೌರ್ಮೆಂಟ್, ಇದೇ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಈ ದೂರುದಾರನ ವಿಚಾರಕ್ಕೆ ಬಂದಾಗ ಈಗ ಅವರು ಅಷ್ಟು ಧೈರ್ಯವಾಗಿ ಬಂದು ಹೇಳ್ತಾ ಇದ್ದಾರೆ, ಅಂದರೆ ಹೆಣಗಳನ್ನ ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಹೂತಾಕಿದ್ದೀನಿ ಅಂತ. ಮನೆ ಒಂದು ಹಳ್ಳಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರಾದರೂ ಒಂದಷ್ಟು ಜನ ಸತ್ತೋದ್ರೆ ಅದಕ್ಕೆ ರುದ್ರಭೂಮಿ ಅಥವಾ ಒಂದು ಸಪ್ರೇಟ್ ಜಾಗ ಅಂತ ಇರುತ್ತೆ. ಅಂದರೆ ಎಲ್ಲಿ ಬೇಕಲ್ಲಿ ಶವಗಳು ಹೂತಾಕಿರೋಂಥ ಸಿಗಲ್ಲ. ಇಲ್ಲಿ ಎಲ್ಲಿ ಬೇಕಲ್ಲಿ ಅಂದರೆ ಅದರಲ್ಲೂ ಪರ್ಟಿಕ್ಯುಲರ್ಗೆ ಅದೊಂದು ಟೌನ್ ಸಿಟಿ ಟೆಂಪಲ್, ಅಲ್ಲಿ ಎಲ್ಲೆಲ್ಲೋ ಹೇಗೆ ಶವಗಳು ಸಿಗೋಕ್ಕೆ ಸಾಧ್ಯ ಸರ್? ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಏನು ಅನಿಸುತ್ತೆ ನಿಮಗೆ? ಅದೇ ಮೇಡಮ್, ಈಗ ಅದರಲ್ಲೇ ಇರತಕ್ಕಂತಹ ಬಲವಾದಂತಹ ಒಂದು ಇದರ ಹಿಂದೆ ದೊಡ್ಡ ಮಟ್ಟದ ಒಂದು ಶೋಷಣೆ ನಡೆದಿದೆ, ಅತ್ಯಾಚಾರ ನಡೆದಿದೆ, ಕೊಲೆಗಳು ನಡೆದಿದೆ ಹೇಳ್ತಕ್ಕಂಥದಕ್ಕೆ ಬಲವಾದಂತಹ ಒಂದು ಆಧಾರ ಅದು. ಯಾಕೆಂತ ಹೇಳಿದರೆ, ಒಂದು ಊರು ಅಂತ ಹೇಳಿದರೆ ಅಲ್ಲಿ ರುದ್ರಭೂಮಿಗಳಿರುತ್ತೆ, ಅಲ್ಲಿ ದಫನ್ ಭೂಮಿಗಳಿರುತ್ತೆ, ಒಂದು ಕಡೆ ಸುಟ್ಟಾಕುವಂತಹ ಎಲ್ಲ ಕೂಡ ವ್ಯವಸ್ಥೆಗಳಿರುತ್ತೆ, ಅಥವಾ ಹೂತಾಕುವಂಥ ವ್ಯವಸ್ಥೆಗಳು ಒಂದು ಕಡೆ ಇರುತ್ತೆ. ಇಲ್ಲಿ ಎಲ್ಲದರಲ್ಲಿ ಸಿಕ್ಕ ಜಾಗದಲ್ಲಿ ಹೂತಾಕುವಂತಹ ಒಂದು ಪರಿಸ್ಥಿತಿಗಳು ಇರೋದಿಲ್ಲ. ಅಂದ್ರೆ ಮಧ್ಯರಾತ್ರಿ ಎಲ್ಲ ಹೋಗಿ ನಾನು ಸುಟ್ಟಾಕಿದ್ದೀನಿ. ಅದೇ ಮಧ್ಯರಾತ್ರಿ ಹೆಣಗಳನ್ನ ಇಂತಹ ರೂಮ್ನಲ್ಲಿ ಇಂತಹ ಒಂದು ಸಂಶಯಾಸ್ಪದ ಸಾವಾಗಿದೆ, ಅದನ್ನ ನೀನು ಹೋಗಿ ಹೂತಾಕಬೇಕು, ಬಲವಂತ ಪಡಿಸುವಂಥದ್ದು, ಒತ್ತಡ ಹಾಕುವಂಥದ್ದು. ಆ ರೀತಿಯಲ್ಲಿ ಮಾಡುವಾಗ ಈ ವ್ಯಕ್ತಿಯಲ್ಲೋ ಒಂದು ಕಡೆ ಇವರ ಒಂದು ದೌರ್ಜನ್ಯಕ್ಕೆ ಹೆದರಿ, ಯಾಕೆಂತ ಹೇಳಿದ್ರೆ ಅಲ್ಲಿ ತೋಳ್ಬಲ ಇದೆ, ಹಣಬಲ ಇದೆ, ರಾಜಕೀಯ ಬಲ ಇದೆ, ಅಧಿಕಾರಿ ವರ್ಗದವರ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಿದೆ. ಅಲ್ಲಿ ಯಾರು ಬರಬೇಕಾದ್ರೂ ಇವರ ಇನ್ಫ್ಲುಯೆನ್ಸ್ ಬೇಕು, ಯಾರು ಟ್ರಾನ್ಸ್ಫರ್ ಆಗೋದಾದರೂ ಇವರ ರೆಕಮೆಂಡೇಶನ್ಸ್ ಬೇಕು. ಈ ರೀತಿ ಇರುವಾಗ ಇದನ್ನೆಲ್ಲ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ನೈರ್ಮಲ್ಯದ ಕಾರ್ಮಿಕ ಖಂಡಿತವಾಗಿ ಅವನಿಗೆ ಇಂತಹ ಘಟನೆಗಳನ್ನು ಕೊಡುವಾಗ ಒತ್ತಡಕ್ಕೆ ಮಣಿದವನು ಮಾಡಿದ್ದಾನೆ. ಅದನ್ನು ತೆಗೆದುಕೊಂಡೆ ಅರ್ಧರಾತ್ರಿಯಲ್ಲಿ ಸಿಕ್ಕ ಕಡೆ ಅದನ್ನು ಹೂತಾಕಿರುವಾಗ ಇವತ್ತು ಆ ಜಾಗಗಳನ್ನು ಅದನ್ನು ನಿಮಗೆ ಪತ್ತೆ ಹಚ್ಚಿ ಅದನ್ನು ನಾನು ನಿಮಗೆ ಎಲ್ಲಿದೆ ಅಂತ ಹೇಳುವಂತಹ ಸರಿಯಾದಂತಹ ನಾನು ವ್ಯವಸ್ಥೆಗಳನ್ನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳುವಾಗ ನಿಜಕ್ಕೂ ಕೂಡ ಆ ವ್ಯಕ್ತಿ ಅದನ್ನು ಹೂತಾಕಿದ್ದಾನೆ. ಅವನಿಗೆ ಜಾಗ ಗೊತ್ತು. 1-2 ಹೆಣವಲ್ಲ, 100 ಹೆಣದ ಜಾಗಗಳನ್ನು ನಾನು ಪತ್ತೆ ಹಚ್ಚಿ ಕೊಡ್ತೀನಿ ಅಂತ ಹೇಳುವುದಾದರೆ ಅದರಲ್ಲಿ ನೈಜಾಂಶ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗಬೇಕು. ಮತ್ತು ಹೇಳುವ ವ್ಯಕ್ತಿ ಒಂದು ವೇಳೆ ಆ ವ್ಯಕ್ತಿ ಅಲ್ಲಿ ಹೋಗಿ ಹೇಳುವಾಗ, ಯಾಕೆಂತ ಹೇಳಿದರೆ ಈ ಒಂದು ನಿಮಗೆ ಗೊತ್ತಿರುವ ಹಾಗೆ ಒಂದು ಮನುಷ್ಯನ ಅಸ್ಥಿಪಂಜರ ಅಂತ ಹೇಳಿದರೆ ಅದು ಎಷ್ಟು ಒಂದು 2 ಅಡಿಯ ಒಂದು ವ್ಯಾಪ್ತಿಯಲ್ಲೇ ಅದು ಅಲ್ಲಿ ಮಣ್ಣಾಗಿ ಇರ್ತದೆ. ಅದು ದೇಹ ಮಣ್ಣಾದ ಮೇಲೆ ಅದು ಇನ್ನೂ ಕೂಡ 1 ಅಡಿ ಅಷ್ಟಕ್ಕೆ ಅದು ಏನಾಗಿ ಶ್ರಿಂಕ್ ಆಗಿರ್ತದೆ, ಅಂದರೆ ಅದು ಜಾಗ ಕುಗ್ಗಿರುತ್ತೆ. ಹಾಗೆ ಇಂಥ ಪರಿಸ್ಥಿತಿ ಇರುವಾಗ ಅದು ದೊಡ್ಡ ಗಾತ್ರದ ಪ್ರಾಣಿಗಳಾದರೆ ವ್ಯಾಪ್ತಿ ದೊಡ್ಡದಿರುತ್ತೆ. ಹಿ ಹ್ಯಾಸ್ ಟು ಎಕ್ಸಾಕ್ಟ್ಲಿ ಅವನು ಅದನ್ನೇ ತೋರಿಸ್ಬೇಕು. ಅಲ್ಲೇ ಅವ್ರು ಎಕ್ಸ್ಕವೇಷನ್ ಮಾಡುವಾಗ ಅಲ್ಲೇ ಅಸ್ಥಿಪಂಜರ ಸಿಗಬೇಕು. ಒಂದು ವೇಳೆ ಅದು ಸಿಗದಿದ್ದರೆ ಅವನ ಮೇಲೆ ಪರ್ಜುರಿ ಕೌಂಟರ್ ಎಫ್ಐಆರನ್ನು ಮಾಡಿ ಅವನಿಗೂ ಕೂಡ ಕಾನೂನು ಅಡಿಯಲ್ಲಿ ಅವನಿಗೆ ಸಮಸ್ಯೆ ಆಗುವಂತಹ ದೊಡ್ಡ ವ್ಯವಸ್ಥೆ ಇದೆ. ಯಾಕೆಂದರೆ ಕೌಂಟರ್ ಆಗಿ ಅವನಿಗೆ ಎಫ್ಐಆರ್ ಆಗ್ತದೆ, ಅವನನ್ನು ಕಾನೂನಿನ ಚೌಕಟ್ಟಿಗೆ ತರ್ತಾರೆ. ಅಷ್ಟು ಬಲವಾಗಿ ನಾನು 100 ಶವಗಳನ್ನು ನಾನು ಪತ್ತೆ ಹಚ್ಚಿ ನಿಮಗೆ ಕೊಡ್ತೇನೆ ಅಂತ ಹೇಳುವಾಗ ಇದರ ಹಿಂದೆ ನಿಜಕ್ಕೂ ಕೂಡ ಅಂತಹ ಘಟನೆ ಶೋಷಣೆಗಳಲ್ಲಿ ನಡೆದಿದೆ. ಈ ಮನುಷ್ಯ ಮಾಡಿರ್ತಕ್ಕಂತಹ ಏನು ದಫನಗಳಿದೆ ಅದು ನಿಜಕ್ಕೂ ಕೂಡ ಹೊರಗೆ ಬರಬೇಕು. ಹೊರಗೆ ಬಂದು ಅಷ್ಟು ಕುಟುಂಬಗಳಿಗೆ ನ್ಯಾಯ ಸಿಗುವಂತಹ ಕೆಲಸ ಆಗಬೇಕು ಹೇಳುವುದು. ಯಾವುದೇ ಒಂದು ಅತ್ಯಾಚಾರ, ಕೊಲೆ ಈ ಥರ ಘಟನೆಗಳು ಬಂದಾಗ ಅದು ಒಂದಲ್ಲ ಎರಡಲ್ಲ 100 ಅತ್ಯಾಚಾರಗಳು, ಕೊಲೆಗಳು ನಡೆದಿದ್ದಾವೆ. ಭಿಕ್ಷುಕರು ಕೂಡ ಕೊಲೆ ಮಾಡಿದ್ದಾರೆ ಅಂತ ಈ ದೂರುದಾರ ಹೇಳಿದ್ದಾರೆ. ಯಾರು ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಸೀಮಿತವಾಗಿ ನಾವುಗಳು ಜನಸಾಮಾನ್ಯರು ಮತ್ತು ಯೂಟ್ಯೂಬರ್ಸು ಮಾತಾಡ್ತಾ ಇಲ್ಲ. ಈ ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಯಾಕೆ ಸರ್ ಇದು ಒಂದು ಧರ್ಮಕ್ಕೆ ಸಿಂಕ್ ಮಾಡಿ ಮಾತಾಡ್ತಿದ್ದಾರೆ? ಮೇಡಮ್, ಏನು ಅಂತ ಹೇಳಿದರೆ ಇತ್ತೀಚಿನ ಬೆಳವಣಿಗೆ ನೀವು ನೋಡೋದಾದರೆ ಯಾರೂ ಕೂಡ ಒಂದು ಕ್ಷೇತ್ರವನ್ನು ಅಥವಾ ಅಲ್ಲಿರ್ತಕ್ಕಂಥ ನಂಬಿಕೆ ವಿಚಾರವಾಗಿ ಯಾರೂ ಕೂಡ ಸೊಲ್ಲೆತ್ತಾ ಇಲ್ಲ. ಆ ನಂಬಿಕೆಗೆ ಅನುಗುಣವಾಗಿರ್ತಕ್ಕಂತಹ ಭಾವನೆಯ ಏನು ವಿಚಾರಧಾರೆಗಳಿದೆ, ದೈವ ಪರಿಕಲ್ಪನೆಯ ಚಿಂತನೆಗಳಿದೆ, ಅಲ್ಲಿ ಪೂಜೆ ಪುರಸ್ಕಾರ ಇದೆ. ಆ ವಿಚಾರದಲ್ಲಿ ಯಾರಿಗೂ ಕೂಡ ಎರಡನೇ ಮಾತಿಲ್ಲ. ಆ ನಂಬಿಕೆಗೆ ಯಾರೂ ಕೂಡ ಘಾಸಿಯಾಗುವಂತಹ ಕೆಲಸ ಯಾರೂ ಕೂಡ ಮಾಡೋದೂ ಇಲ್ಲ. ಯಾಕೆ ಅವರವರ ನಂಬಿಕೆ. ಆದರೆ ಇಲ್ಲಿ ಭಾಳ ವಿಶೇಷವಾಗಿ ಜನರು ಕೈಗೆತ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ನಡೆದಿರ್ತಕ್ಕಂಥ ಸೂಕ್ಷ್ಮ ಘಟನೆಗಳು ಮಾತ್ರ.
ಅದು ಕೂಡ ಆ ಪ್ರದೇಶದಲ್ಲಿ ಆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು, ಒಂದು ಇಂಥ ಸ್ಥಳ ಅಂತ ಹೇಳೋದಿಲ್ಲ, ಆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿದ್ದಾರೆ. ಈ ವಿಚಾರವನ್ನು ಮನಗಂಡಂತೆ ನಾನು ಹೇಳುವಂಥದ್ದು, ನೀವು ಹೇಳಿದ ರಾಜಕಾರಣಿಗಳಾಗಿರಲಿ, ಕೆಲವು ಮಾಧ್ಯಮಗಳಾಗಿರಲಿ ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇಲ್ಲ, ಭಾಳ ಅಪಾಯಕಾರಿ. ಇದೇ ವಿಚಾರವಾಗಿ ಕೊಲೆ, ಅತ್ಯಾಚಾರ, ಇಂತಹ ಹೀನಾಯ ಘಟನೆಗಳನ್ನು ಈ ಹಿಂದೆ ನೀವು ನೋಡುವುದಾದರೆ ದರ್ಶನ್ ಅವರು ರೇಣುಕಾಸ್ವಾಮಿಯ ವಿಚಾರದಲ್ಲಿ ಬಂದಾಗ, ಪವಿತ್ರ ಗೌಡ ವಿಚಾರ, ರೇಣುಕಾಸ್ವಾಮಿ ಮತ್ತು ದರ್ಶನ್ನ ವಿಚಾರ 3.5 ತಿಂಗಳು ನಿರಂತರವಾಗಿ ಮಾಧ್ಯಮದಲ್ಲಿ ಚರ್ಚೆ ಆಯಿತು. ಅದು ಸರಿ ಅಂತ ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಆ ವಿಚಾರವನ್ನು 3 ತಿಂಗಳು ಅದನ್ನು ಮಾಡಿ, ದರ್ಶನ್ ಸಿಗರೇಟ್ ಎಳಿತಾ ಇದ್ದಾರೆ, ದರ್ಶನ್ ನೀರು ಕುಡಿತಾ ಇದ್ದಾರೆ, ದರ್ಶನ್ ಈಗ ವಿಶ್ರಾಂತಿ ತೆಗಿತಾ ಇದ್ದಾರೆ, ಅವರಿಗೆ ಆ ಸವಲತ್ತುಗಳು ಮಾಡಿ ಕೊಟ್ಟಿದ್ದು ಯಾರು, ಕೊಲೆಗಳು ನಡೀತು, ಈ ರೀತಿಯಂಥ ನಿರಂತರವಾಗಿ ತೆಗೆಯುವಂತಹ ಆಸಕ್ತಿ. ಅದೇ ರೀತಿಯಲ್ಲಿ ನಮ್ಮ ಭಾವನಾ ಅವರ ಅವರು ಇವತ್ತು ಅವರಿಗೆ ಐ ವಿ ಎಫ್ನ ಮುಖಾಂತರ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ವಿಚಾರವನ್ನು ಅದನ್ನು ಇವತ್ತು ಮಾಧ್ಯಮದಲ್ಲಿ ನಿರಂತರವಾಗಿ ಟೆಲಿಕಾಸ್ಟ್ ಮಾಡೋದಾದರೆ, ಇಲ್ಲಿ ಕಳೆದ 22 ವರ್ಷದಿಂದ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರ ಆಗಿದೆ, ಸಣ್ಣ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗಿದೆ, ಅವರ ಕುಟುಂಬದವರು ನ್ಯಾಯ ಸಿಗದೆ ಕಚೇರಿಯಿಂದ ಕಚೇರಿಗೆ ಇವತ್ತು ಅಲ್ದಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ಮಾಧ್ಯಮದವರು ಹಾಗೂ ರಾಜಕಾರಣಿಗಳು ಯಾಕೆ ಇದನ್ನು ಸೂಕ್ಷ್ಮ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿದರೆ, ಎಲ್ಲ ಒಂದು ಕಡೆ ಅವರಿಗೆ ಇದರಲ್ಲೂ ಸಾವಿನಲ್ಲೂ ಅತ್ಯಾಚಾರದಲ್ಲೂ ಆ ಘಟನೆಗಳಲ್ಲೂ ಕೂಡ ಏನೋ ರಾಜಕೀಯ ಲಾಭಗಳಿದೆ. ಮಾತನಾಡಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಅಷ್ಟು ಮತಗಳು ಹಾನಿಯಾಗುವಂಥ ಚಿಂತನೆಯಲ್ಲೂ ಅವ್ರನ್ನ ಕಾಡ್ತಾ ಇದೆ. ಈ ವಿಚಾರವನ್ನು ರಾಜಕೀಯವಾಗಿ ಅದನ್ನು ಬಳಕೆ ಮಾಡಲಿಕ್ಕೆ ಇರತಕ್ಕಂತಹ ಒಂದು ತುಚ್ಛ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದು ಅಪಾಯಕಾರಿ ಮೇಡಮ್. ಎಲ್ಲಿವರೆಗೆ ಅಂತ ಹೇಳಿದರೆ ನೋಡಿ, ಈಗಾಗಲೇ ಅಮೇರಿಕಾ, ಈಗಾಗಲೇ ಚೈನಾ ಟ್ರಾವೆಲ್ ಅಡ್ವೈಸರಿಯನ್ನು ಬಿಡುಗಡೆ ಮಾಡಿದೆ. ಏನು ಮಾಡಿ, ಅವರ ಪೌರರಿಗೆ ಹೇಳಿದೆ, ಭಾರತದಲ್ಲಿ ನೀವು ಮಹಿಳೆಯರು ಒಬ್ಬಂಟಿಗರಾಗಿ ಹೋಗಬಾರ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾವೆಲ್ ಅಡ್ವೈಸರಿಯನ್ನು ಚೈನಾ ಮತ್ತು ಅಮೇರಿಕಾ ಭಾರತ ಅವರ ಪೌರರಿಗೆ ಕೊಟ್ಟಿದೆ ಅಂತ ಹೇಳಿದರೆ ಮಹಿಳೆಯರು ಎಷ್ಟು ಸುರಕ್ಷರಾಗಿದ್ದಾರೆ. ಪುನಃ ಇಲ್ಲಿ ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಮಕ್ಳು ಯಾರಾದರೆ ಇದ್ದರೆ ಅದನ್ನು ನೀವು ಘಟನೆಗಳನ್ನು ನೀವು ತುಲನೆ ಮಾಡುವುದಾದರೆ, ಬಹಳ ಮಹಾರಾಷ್ಟ್ರದಲ್ಲಿ ಅತ್ಯಾಚಾರ ಆದಾಗ ಅಲ್ಲಿ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಅವನ್ನ ಎನ್ಕೌಂಟರ್ ಆಗುವವರೆಗೂ ಕೂಡ ಇಲ್ಲಿ ಏನಾಯಿತು, ಮೀಡಿಯಾದಲ್ಲಿ ನಿರಂತರ ಬಂತು. ಅವನ ಎನ್ಕೌಂಟರ್ ಮಾಡಿ ನಮ್ಮ ಮೀಡಿಯಾಗಳಲ್ಲೇ ನಾವು ನೋಡಿದ್ವಿ. ಮಹಾರಾಷ್ಟ್ರ ಪ್ರಕರಣ, ಈಸ್ ಅಕ್ಷಯ್ ಶಿಂದೆ ಅಂತ ಹೇಳುವ ಹುಡುಗ, ಅವನ ಅತ್ಯಾಚಾರ ಎನ್ಕೌಂಟರ್ ಆಯಿತು. ಅದೇ ರೀತಿಯಲ್ಲಿ ನಿಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಆ ಡಾಕ್ಟರ್ ಮೇಲೆ ಅತ್ಯಾಚಾರ ಆದಾಗ ಅಲ್ಲಿ ಸ್ಟ್ರಿಕ್ಟಾಗಿ ಅವರಿಗೆ ಮರಣದಂಡನೆಯ ಕಾನೂನು ಕೂಡ ಬಂತು. ಅದೇ ರೀತಿಯಲ್ಲಿ ನಿರ್ಭಯ ಕೇಸನ್ನು ನೀವು ನೋಡ್ತೀರಿ, ಇಡೀ ದೇಶ ದಂಗೆ ಹೇಳಿದ ನಂತರ ಸರ್ಕಾರ ಉರುಳ್ತು. ಆದರೆ ಇಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರ ಅತ್ಯಾಚಾರ ನಡೆದಿದೆ ಹೇಳುವಾಗ ಇಲ್ಲಿ ಎಚ್ಚೆತ್ತುಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ಇದು ಏನೋ ಒಂದು ಕಡೆ ಈ ವಿಷಯಗಳನ್ನು ಒಂದು ಕಲ್ಮಶಗೊಳಿಸುವಂಥ ಕೆಲಸ. ಅತ್ಯಾಚಾರಿಗಳನ್ನು ಬಲ್ಕೀಸ್ ಬಾನಿನ ಕೇಸನ್ನು ನೀವು ನೋಡಿ, ಅತ್ಯಾಚಾರಿಗೆ ಬೇಲಾದ ತಕ್ಷಣ ಅವರಿಗೆ ಹೂವಿನ ಹಾರ, ಅವ್ರ ತಿಲಕ ತೊರೆಗಳನ್ನು ಹಾಕಿ, ಹಾರ ತೊರೆಗಳನ್ನು ಹಾಕಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅದೇ ರೀತಿಯಲ್ಲಿ ನೀವು ನೋಡೋದಾದರೆ ಉನ್ನವನ ಕೇಸಿನಲ್ಲೂ ಕೂಡ ಅತ್ಯಾಚಾರ ಆ ಹೆಣ್ಣು ಮಗಳ ಮೇಲೆ ಎಷ್ಟು ಶೋಷಣೆ ಇತ್ತು. ಅವಳು ಕಂಪ್ಲೇಂಟ್ ಕೊಟ್ಟಳು ಅಂತ ಹೇಳಿದ ನಂತರ ಅವಳನ್ನು ಬೆಂಕಿಟ್ಟು ಸುಟ್ಟರು. ಯಾರು ಇದೇ ಅಲ್ಲಿಯ ಶಂಗರ್ ಹೇಳ್ತಕ್ಕಂತಹ ಒಂದು ಅವರ MLA ಬೆಂಕಿಟ್ಟು ಸುಟ್ಟು ಸಾಕ್ಷಿಗಳನ್ನು ಆಕ್ಸಿಡೆಂಟ್ ಮಾಡಿ ಕೊಂದ ಆ ಘಟನೆ ನಡೀತು. ನಿಮಗೆ ಅದೇ ರೀತಿಯಲ್ಲಿ ನಿಮಗೆ ಹತ್ರಾಸ್ ಕೇಸ್ ನೋಡಿ, ಹತ್ರಾಸ್ ಕೇಸಿನಲ್ಲಿ ಅತ್ಯಾಚಾರ ಆದಮೇಲೆ ಅತ್ಯಾಚಾರಿಗಳ ಕುಟುಂಬದವರು ಬೀದಿಗಿಳಿದ್ರು, ನಮ್ಮದು ಮೇಲ್ಜಾತಿಯವರು ನಮ್ಮ ಹುಡುಗರನ್ನ ನೀವು ಬಂಧಿಸಬಾರ್ದು, ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಲ್ಲ, ರಸ್ತೆಗಿಳಿತೇವೆ ಅಂಥೇಳಿ ಹೋರಾಟ ಮಾಡಿದರು, ಎಡೆಮುರಿ ಕಟ್ಟಲಿಲ್ಲ. ಅದೇನೇ ಆಸಿಫಾ ಕೇಸಿನಲ್ಲಿ ಹೇಳಿದರು, ಅತ್ಯಾಚಾರ ಒಳಗಾಗಿರ್ತಕ್ಕಂಥ ಹೆಣ್ಮಗಳು ಇವರೆಲ್ಲರೂ ಮುಸಲ್ಮಾನರು ಏತರು, ಆದ ಕಾರಣ ಇದು ಅವ್ರನ್ನ ಬಂಧಿಸಬಾರ್ದು ಅಂಥೇಳಿ. ಇಂಥ ಘಟನೆಯಿಂದ ಏನಾಗ್ತಾ ಇದೆ, ಅವ್ಯಾಹತವಾಗಿ ಅತ್ಯಾಚಾರ ಘಟನೆಗಳಿಗೆ ರ್ಯಾಂಡಮ್ ಆಗಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಘಟನೆ ನಡೆಯುತ್ತೆ. ಎಡೆಮುರಿ ಕಟ್ಟಿ ಇದನ್ನು ಎಲ್ಲಾದರೆ ಬಿಗಿಯಾಗಿ ಇದನ್ನು ನಿಯಂತ್ರಣ ಮಾಡಿದರೆ ಹೆಣ್ಮಕ್ಳು ಇಲ್ಲಿ ಸೇಫ್ ಆಗಿರ್ತಾರೆ. ಇದರಲ್ಲಿ ರಾಜಕಾರಣ ಹೇಳುವಂಥದ್ದು ಬಹಳ ಕೆಟ್ಟ ಪರಿಮಿತಿ. ನಾಳೆ ಏನಾಗ್ತದೆ ಅಂತ ಹೇಳಿದರೆ ಮತ್ತೆ ಊರಿನ ಪ್ರದೇಶದಲ್ಲಿ ಹೆಣ್ಮಕ್ಳು ಯಾರೂ ಕೂಡ ಸುರಕ್ಷಿತ ಆಗಿರೋದಿಲ್ಲ. ಆಗಿರುವ ನ್ಯಾಯಕ್ಕೆ ನಾನು ನನ್ನ ಮನೆಯವರು ಮಾತ್ರ ಅಳದಾಡಬೇಕೇ ಹೊರತು ಮತ್ತು ಯಾರೂ ಕೂಡ ಇದಕ್ಕೆ ಬರದಂಥ ಪರಿಸ್ಥಿತಿ ಆಗಿದೆ. ಈಗ ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶ ಅನ್ಯಾಯ ಈ ದೌರ್ಜನ್ಯಗಳು ನಡೆದಿದೆ ಅಂದಾದರೆ ಶಿಕ್ಷೆ ಆಗಬೇಕು. ದೌರ್ಜನ್ಯ ನಡೀಲಿಲ್ಲ ಅಂತ ಹೇಳಿದ್ರೆ ಅದರ ಸತ್ಯಾಸತ್ಯತೆ ಹೊರಗೆ ಬರಲಿ, ಏನು ಫ್ಯಾಕ್ಟ್ ಫೈಂಡಿಂಗ್ ಆಗಲಿ.
ಫ್ಯಾಕ್ಟ್ ಫೈಂಡಿಂಗ್ ಆಗಿ ಸತ್ಯತೆ ಹೊರಗೆ ಬಂದು ಈ ರಾಜ್ಯದ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆ ಇವತ್ತು ಪೂರ್ತಿ ಆಗಬೇಕು. ಆ ಸೌಜನ್ಯನ ಆತ್ಮಕ್ಕೆ ಅನನ್ಯನ ಏನೋ ಒಂದು ಕನಸು ಕಟ್ಟಿದ್ಲು, ನಾನೊಂದು ಡಾಕ್ಟ್ರ್ ಆಗಬೇಕು, ಏನೋ ಒಂದು ಡಾಕ್ಟ್ರಾಗಿ ನಾನು ಜೀವ ಉಳಿಸ್ಬೇಕು ಹೇಳುವಂಥ ನಿರೀಕ್ಷೆ ಇಟ್ಟ ಹೆಣ್ಮಗಳು ಒಂದು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಲ್ಲಿಂದ ಒಂದು ಹೆಣವಾಗಿ ಹೊರಗೆ ಬರ್ತಾಳೆ ಹೇಳೋದಾದರೆ, ಆ ತಾಯಿ ನಿಮಗೆ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಶಿ ವಾಸ್ ಅ ಸ್ಟೆನೋಗ್ರಫರ್. ಆ ತಾಯಿ ಆ ಕಾಯು ಪೊಲೀಸಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಆ ತಾಯಿಗೆ ನ್ಯಾಯ ಸಿಗದಿರುವಾಗ 22 ವರ್ಷದ ನಂತರ ಇವತ್ತು ಅಸ್ಥಿಪಂಜರವನ್ನು ನನಗೆ ಹುಡುಕಿ ಕೊಡಿ, ಅವಳಿಗೆ ಮೋಕ್ಷ ಸಿಗುವಂತಹ ನನ್ನ ಕ್ರಿಯೆಗೆ ನಾನು ಮುಂದಾಗ್ತೇನೆ ಹೇಳುವಂತಹ ಆ ನೋವು ಇವತ್ತು ಆ ರಾಜಕಾರಣಿಗಳಿಗೆ ಗೊತ್ತಾಗದಿದ್ದರೆ ಇವತ್ತು ಕೂಡ ದೌರ್ಜನ್ಯ ಮಾಡಿರೋ ವ್ಯಕ್ತಿಗಳ ಸಂರಕ್ಷಣೆಗೆ ಇವರು ಇಳಿತಾರೆ ಎಂದಾದರೆ ಆ ಹೆಣ್ಮಗಳ ಶಾಪ, ಆ ಸೌಜನ್ಯ, ಅನನ್ಯ, ದಾನಮ್ಮ, ಧನ್ಯಶ್ರೀಯ ಶಾಪ ಇವ್ರ ಮನೆಗೆ ತಟ್ಟದು ಇರುತ್ತೆ. ಅವ್ರ ಮನೆಯ ಹೆಣ್ಮಕ್ಳು ಸುರಕ್ಷಿತರಾಗಿರಲಿ, ಶಾಪ ತಟ್ಟೋದು ಬೇಡ. ಅವರು ನಮ್ಮ ಥರ ತಾಯಂದಿರು ಇದನ್ನು ಕಾನೂನು ಚೌಕಟ್ಟಿನಲ್ಲಿ ನೇರವಾಗಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿ ಮಾಡಿರ್ತಕ್ಕಂಥ ಘಟನೆಗಳನ್ನು ಅದಕ್ಕೆ ನ್ಯಾಯ ದೊರಕಿಸಿ ಕೊಡುವಂತಹ ಕೆಲಸ ಆಗಬೇಕು. ಇಲ್ಲಾದರೆ ಸರ್ಕಾರ ರಾಜೀನಾಮೆ ಕೊಡಬೇಕು ಹೇಳುವಂತಹ ಕ್ಯಾಬಿನೆಟ್ ರಾಜೀನಾಮೆ ಕೊಟ್ಟು ಹೋಗೋದು ಲೇಸು ಹೇಳುವಂತಹ ಒಂದು ವಿಚಾರಧಾರೆಗಳಲ್ಲಿ ನಾನಿದ್ದೆ. ಯಾವ ಸರ್ಕಾರದಿಂದನೂ ಸರ್ ಈ ಪ್ರಕರಣಕ್ಕೆ ಮುಕ್ತಿ ಅಥವಾ ಅಂತ್ಯ ಹಾಡುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅದು ಯಾವ ಸರ್ಕಾರನೇ ಬರಲಿ ನನಗೆ ಅನ್ನಿಸೋದೇ ಇಲ್ಲ. ಯಾಕೆಂದರೆ ಎಲ್ಲ ಸರ್ಕಾರಗಳು ಬಂದು ಹೋಗಿವೆ. ಸೌಜನ್ಯ ಪ್ರಕರಣ ಆದ ಮೇಲಂತೂ ಎಲ್ಲ ಸರ್ಕಾರಗಳು ಬಂದಿದ್ದಾವೆ. ಆದರೆ ಯಾವ ಸರ್ಕಾರವೂ ಕೂಡ ಆ ಮಟ್ಟಕ್ಕೆ ಸ್ಪಂದನೆ ಸಿಗ್ತಾಯಿಲ್ಲ. ಹೋಗಲಿ ಸರ್, ಇವಾಗ SIT ರಚನೆ ಆಗಿದೆ. ಇದು ಎಷ್ಟು ಈಗ ಟೈಮಿಂಗ್ಸ್ ಅಂತ ನಿಗದಿ ಮಾಡಿಲ್ಲ ಸರ್ಕಾರ. ಇದಕ್ಕೊಂದು ವರದಿ ಕೊಡಬೇಕು ಅಥವಾ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅಂತಂದರೆ ಎಷ್ಟು ಸಮಯ ತಗೋಬಹುದು ಸರ್? ಮೇಡಮ್, ಅದೇ ಈಗ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಸಮಯ ನಿಗದಿ ಮಾಡಿ ಕೊಡಬೇಕು. ಇಷ್ಟು ಸಮಯದೊಳಗೆ ನೀವು ನಿಮ್ಮ ತನಿಖೆಯನ್ನು ಪೂರ್ಣಗೊಳಿಸಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಈಗಾಗಲೇ FIR ಆಗಿ ಇವತ್ತಿಗೆ 22 ದಿವಸ ಆಯಿತು. 22 ದಿವಸದ ನಂತರ ಆಗಿರುತ್ತದೆ, 21 ದಿವಸದ ನಂತರ ಆಗಿರೋದು SIT ರಚನೆ ಆಗಿರೋದು. ಒಂದು ಸಮಯವನ್ನು ಪರಿಮಿತಿಯನ್ನು ಲಿಮಿಟೇಷನ್ ಮಾಡದೆ ಹೋದರೆ ಅದು ಇಷ್ಟ ಬಂದಂತಹ ಒಂದು ಸಮಯವನ್ನು ತೆಗೆದುಕೊಂಡು ನಂತರ ಏನಾಗ್ತದೆ, ದೂರಕ್ಕೆ ದೂರ ಈ ಸಮಯ ವ್ಯರ್ಥ ಆಗ್ತಾ ಹೋದಾಗ ಅದರ ಸ್ಪಿರಿಟ್ ಏನಾಗ್ತದೆ, ಜನರ ಸ್ಪಿರಿಟ್ ಕಮ್ಮಿ ಆಗ್ತದೆ, ಮರ್ತೋಗ್ತಾರೆ ಜನರು, ಖಂಡಿತವಾಗಿ ಮರ್ತೋಗ್ತಾರೆ. ಮತ್ತು ಇಲ್ಲಿಯ ಜನರು ಬಡವರು, ಕೂಲಿ ಕಾರ್ಮಿಕರು, ದಿನ ಕೂಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು. ಆಗ ದಿನನಿತ್ಯ ಇದ್ರ ಹಿಂದೆ ಇರಲಿಕ್ಕೆ ಆಗೋದಿಲ್ಲ. ಅವ್ರಿಗೂ ಕೂಡ ಅವ್ರ ಕುಟುಂಬ ಇದೆ. ಹಾಗಿರುವಾಗ ಇದನ್ನು ಒಂದು ಸಮಯ ನಿಗದಿ ಮಾಡಬೇಕು. ಮತ್ತು ಎರಡನೇದು, ಜನರಲ್ಲೂ ಕೂಡ ಅವರ ಜವಾಬ್ದಾರಿ ಇದೆ. ಏನು ಅಂತ ಹೇಳಿದರೆ ಇಂಥ ವಿಚಾರಗಳನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ನ್ಯಾಯ ಕೊಡುವವರೆಗೂ ಕೂಡ ಹೋರಾಟ ಮಾಡಬೇಕು, ಚಳವಳಿಗಳು ಮಾಡಬೇಕು. ಈ ಚಳವಳಿ ಹೋರಾಟಗಳು ನಡೆದರೆ ಮಾತ್ರ ನ್ಯಾಯ ಸಿಗುತ್ತೆ. ಅದು ಭಾರತದ ಮಣ್ಣಿನ ಚರಿತ್ರೆಯನ್ನು ನೀವು ಅಷ್ಟೂ ನೋಡೋದಾದರೆ ಎಲ್ಲ ಚಳವಳಿ ಮುಖಾಂತರ ಯಾವುದೆಲ್ಲ ನಡೆದಿದೆ ಅದೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದೆ. ಆ ಕಾರಣದಿಂದ ಜನರು ಕೂಡ ಆಕ್ರೋಶರಾಗಿರಬೇಕು, ಇದನ್ನು ಪ್ರಶ್ನೆ ಮಾಡಬೇಕು, ಇದನ್ನು ಮರಿಬಾರ್ದು. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ, ಈಗಾಗಲೇ ಏನಾಗಿದೆ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಈಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಇದನ್ನು ಯಾಕೆಂದರೆ ಈಗ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮದವರು ಈಗ ಅದರಲ್ಲಿ ಅಷ್ಟು ನಿರೀಕ್ಷೆ ಮಾಡಿದಷ್ಟು ಇವತ್ತು ಅವರು ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಒಂದು ಪೋರ್ಟಲ್ಗಳ ಏನು ಮಾಹಿತಿಗಳ ಮುಖೇನ ಇವತ್ತು ಚಳವಳಿಗೆ ಇವತ್ತು ನಾಂದಿ ಆಗಿದೆ. ಇವತ್ತೇನು ಮಾಡಿದ್ದಾರೆ ಅಂತ ಹೇಳಿದರೆ ಹೋಗಿ ಅಲ್ಲಿ ಸ್ಟೇ ಮಾಡಿ ತಂದಿದ್ದಾರೆ. 365 ಸೋಷಿಯಲ್ ಪ್ಲಾಟ್ಫಾರ್ಮ್ಗಳನ್ನು ಇವತ್ತು ಸ್ಟೇ ಮಾಡಿದ್ದಾರೆ. ರಾಂಗ್ ಟೆಲಿಕಾಸ್ಟ್ಗಳನ್ನು ಮಾಡಬಾರ್ದು ಹೇಳುವಂಥದ್ದನ್ನು ಮಾಡಿದ್ದಾರೆ. ರಾಂಗ್ ಎಲ್ಲಿ ಬರುತ್ತೆ? ಅದೇ ಅಂದರೆ ಅವರ ಪರ್ಸೆಪ್ಷನು. ಯಾಕೆಂದರೆ ಅವರನ್ನು ಪ್ರಶ್ನೆ ಮಾಡಿದರೆ ಅದೆಲ್ಲವೂ ಕೂಡ ತಪ್ಪು ಅವರಿಗೆ. ಈಗ ಅದನ್ನು ಅವರ ಪ್ರಶ್ನೆ ಮಾಡಿದರೆ ಈಗ ಅಂಥ ಘಟನೆಗಳಾಗಿದ್ದರೆ ಅದನ್ನು ನೇರವಾಗಿ ತನಿಖೆಯ ಅಧಿಕಾರಿಗಳ ಮುಂದೆ ಬರಬೇಕು, ಹಾಜರಾಗಬೇಕು, ಅವರಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನು ಕೊಡಬೇಕು. ಮತ್ತು ನಾನು ಆರೋಪ ಮುಕ್ತನಾಗಿ ಹೊರಗೆ ಬರಬೇಕು ಹೊರತು ಇಂತಹ ಕಾನೂನಿನಲ್ಲಿ ಒಂದು ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ ಅವರ ಮನುಷ್ಯನ ವಾಕ್ ಸ್ವಾತಂತ್ರ್ಯ, ಅವನ ಸಂವಿಧಾನ 19ನೇ ಪರಿಚಯದ ಅವನಿಗಿರ್ತಕ್ಕಂಥ ಹಕ್ಕು, ಅದನ್ನೆಲ್ಲ ಮೊಟಕುಗೊಳಿಸುವಂಥ ಒಂದು ಕೆಲಸ ಸೈಮಲ್ಟೇನಿಯಸ್ಲಿ ನಡೀತಾ ಇದೆ. ಒಂದು ಕಡೆ ಅಧಿಕಾರಿಶಾಹಿಗಳಿಂದ ನ್ಯಾಯ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾನೂನಿನ ದುರ್ಬಳಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಗೋಪಾಲ್ ಗೌಡ್ರ ಅವರು ಈಗಾಗಲೇ ಏನು ಸ್ಟೇ ಸಿಕ್ಕಿದೆ ಅದನ್ನು ವೆಕೇಟ್ ಮಾಡಲಿಕ್ಕೆ ಇರತಕ್ಕಂಥ ನ್ಯಾಯವಾದಿಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಡ್ರಾಫ್ಟು ಕೂಡ ಸುರಚಿಕೊಂಡಿದ್ದಾರೆ. ಅದನ್ನು ಸ್ಟೇಯನ್ನು ಮುಕ್ತ ಮಾಡಿ ಎಲ್ಲರೂ ಕೂಡ ಒಳ್ಳೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಇವತ್ತು ಇದನ್ನು ಪ್ರಶ್ನೆ ಮಾಡೋಕ್ಕೆ ಅವಕಾಶವೂ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಮುಕ್ತಿ ಸಿಗುವವರೆಗೂ ಕೂಡ ನಾವಂತೂ ಈಗಾಗಲೇ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದನ್ನು ಕೊನೆ ಹಂತಕ್ಕೆ, ತಾರ್ಕಿಕ ಹಂತಕ್ಕೆ ಹೋಗುವವರೆಗೂ
ಒಂದು ಸಂಯುಕ್ತ ಹೋರಾಟದ ಜೊತೆ ನಾವು ಕೈ ಜೋಡಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಹಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಷ್ಟು ಜನರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಳ್ಳುವಂತಹ ಒಂದು ಸಂಕಲ್ಪ, ಪರಿಕಲ್ಪನೆ, ಚಿಂತನೆ, ಬದ್ಧತೆ ಇವತ್ತು ನಮ್ಮದು. ಯಾವುದೋ ಒಂದು ಅನುಮಾನಾಸ್ಪದ ಶವಾಲು ಸಿಕ್ಕಿದೆ ಅಂತಂದಾಗ ಪೊಲೀಸರದ್ದು ದಾಖಲೆ ಇರುತ್ತೆ, ಪೊಲೀಸರ ಹತ್ರ ದಾಖಲೆ ಇರುತ್ತೆ. ಆ ದಾಖಲೆ ನಮ್ಮ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದೆಯಾ ಇಲ್ವಾ ಸರ್? ಮೇಡಮ್ ಅದನ್ನೇ ಹೇಳ್ತಾ ಇರೋದು. ಕೆಲವನ್ನ ನಿಗೂಢ ಸಾವು ಅಂತ ಮಾಡಿದ್ದಾರೆ. ನಿಗೂಢ ಸಾವು ಮಾಡಿದರೆ ಈ ನಿಗೂಢ ಏನು ಇಲ್ಲ. ಈಗ ನಿಗೂಢ ಸಾವು ಹೇಳುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಶವಗಳನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಹೋಗಿಲ್ಲ ಹೇಳುವಂಥದ್ದು ಒಂದು ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಘಟನೆಗಳು. ನಿಗೂಢ ಸಾವು ಅಂತ ಹೇಳಿದರೆ ಪೊಲೀಸರಿಗೆ ಜವಾಬ್ದಾರಿ ಇರೋದಿಲ್ವಾ? ನಿಗೂಢ ಸಾವು ಅಂತ ಹೇಳಿದರೆ ಆ ಸಾವಿನ ವಾರಿಸ್ದಾರರು ಯಾರು? ಇವರು ಇದನ್ನು ಎಷ್ಟರ ಮಟ್ಟಿಗೆ ಪ್ರೊಕ್ಲಮೇಷನ್ ಕೊಟ್ಟಿದ್ದಾರೆ, ಎಷ್ಟು ಸ್ಟೇಷನ್ಗಳಿಗೆ ಇವರ ಫೋಟೋಗಳನ್ನು ಹಂಚಿದ್ದಾರೆ, ಇವರ ಕುಟುಂಬಗಳನ್ನು ಪತ್ತೆ ಹಚ್ಚಲಿಕ್ಕೆ ಯಾವ ವ್ಯವಸ್ಥೆಗಳನ್ನು ಮಾಡಿದ್ದಾರೆ? ನಿಗೂಢ ಸಾವು 1-2 ಹೌದು, ಆ ವ್ಯಾಪ್ತಿಯಲ್ಲಿ 10ರಿಂದ 100 ಶವಗಳು ನಿಗೂಢ ಆಗಿದೆ ಅಂತ ಹೇಳಿದರೆ ಇವರಿಗೆ ಸಂಶಯನೇ ಬರೋದಿಲ್ಲ. ಹೆಚ್ಚಿನ ಪರ್ಸೆಂಟ್ ಮಹಿಳೆಯರೇ. ಅದು ಮಹಿಳೆಯರು, ಬರೀ ಮಹಿಳೆಯರಲ್ಲ, ಒಳ ಉಡುಪುಗಳಿಲ್ಲ, ಅವರ ಗುಪ್ತಾಂಗಗಳಿಗೆ ಮಣ್ಣು ತುಂಬಿದ್ದಾರೆ, ಮರ್ಮಾಂಗಕ್ಕೆ ಯಾರೋ ಆಯುಧಗಳನ್ನು ತುಂಬಿದ್ದಾರೆ. ಇಂತಹ ಒಂದು ಕೆಟ್ಟ ರೀತಿಯ ಒಂದು ನಿಗೂಢ ಸಾವು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇದು ಎಲ್ಲೋ ಒಂದು ಕಡೆ ನಿಗೂಢ ಸಾವಲ್ಲ. ಈ ಸಾವಿನ ಹಿನ್ನೆಲೆಯನ್ನು ನೋಡುವುದಾದರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಚು ನಡೆದಿದೆ, ದೌರ್ಜನ್ಯಗಳು ನಡೆದಿದೆ. ಅದೆಲ್ಲೋ ಒಂದು ಕಡೆ ಇದರಿಂದ ಪೊಲೀಸರು ಕೂಡ ನಿಷ್ಕ್ರಿಯರಾಗಿರ್ತಕ್ಕಂಥ ಹಿನ್ನೆಲೆ ಏನು? ಇದೇ ಅನನ್ಯ ತಾಯಿ ಸ್ಟೇಷನ್ಗೆ ಹೋಗಿ ಆಗ ಬೆಳ್ತಂಗಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅನನ್ಯ ತಾಯಿಯನ್ನು ಪೊಲೀಸರು ಎದುರಿಸ್ತಾರೆ. ನಿಮ್ಮ ಮಗಳು ಹೋದ ಜಾಗಕ್ಕೆ ನೀನು ಕೂಡ ಹೋಗಬೇಕಾಗತ್ತೆ. ಆ ತಾಯಿ ಹೇಳಿರೋ ವಿಡಿಯೋ ನಮಗೆ ಗೊತ್ತಿರಲಿಲ್ಲ ಇದೆಲ್ಲ. ಮೊನ್ನೆ ಆ ತಾಯಿ ಕೊಟ್ಟಂತಹ ಹೇಳಿಕೆ, ನಿನ್ನ ಮಗಳು ಹೋದ ಜಾಗಕ್ಕೆ ನೀನು ಕೂಡ ಹೋಗ್ತೀಯಾ? ಅವನು ಹೋಗಿರ್ಬೋದು, ನೀನು ಇದನ್ನೆಲ್ಲ ಇಲ್ಲಿ ಮಾತಾಡಬಾರ್ದು. ಎಷ್ಟು ಶೋಷಣೆ ಇದೆ. ಜನಸ್ನೇಹಿ ಪೊಲೀಸ್ ಠಾಣೆಗಳು ಇಂತಹ ದೌರ್ಜನ್ಯಗಳು. ಒಂದು ಹೆಣ್ಣುಮಗಳು, ಒಂದು ತಾಯಿ, ನನಗಿರೋ ಒಂದೇ ಮಗಳು, ಅವಳು ಕಾಣೆ ಆಗಿದ್ದಾಳೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ, ಎಲ್ಲಿದ್ದಾಳೆ ಗೊತ್ತಿಲ್ಲ, ಹುಡುಕಿ ಕೊಡಿ, ಇಲ್ಲೇ ಕಾಣೆ ಆಗಿದ್ದಾಳೆ ಹೇಳುವಾಗ ಅವನ ಮೇಲೆ ದೌರ್ಜನ್ಯ ಮಾಡಿ, ಶೋಷಣೆ ಮಾಡಿ, ಹೆದರಿಸಿ, ಬೆದರಿಸಿ, ತದನಂತರ ನ್ಯಾಯದ ಒಂದು ಹಪಹಪ್ಪಿಕೆಯ ಚಿಂತನೆ ಅಡಿಯಲ್ಲಿ ಯಾರಿಂದ ನ್ಯಾಯ ಸಿಗುತ್ತೆ ಅವರೆಲ್ಲ ಹೋಗಿ ಕೇಳೋಣ ಅಂತ ಹೇಳಾಗ ಅವರು ಕೂಡ ಒಂದು 4 ಜನರು ಮುಖವನ್ನು ಮುಚ್ಚಿಕೊಂಡು ಬಂದು ದೈಹಿಕ ಶೋಷಣೆ ಮಾಡಿ ಕೋಮಕ್ಕೆ ಕಳಿಸಿ ಹಿನ್ನೆಲೆಯಲ್ಲಿ 20 ವರ್ಷದ ನಂತರ ತಾಯಿ ಇಲ್ಲ ಎಲ್ಲ ಕೈ ಚೆಲ್ಲಿದೆ ಅಂತ ಹೇಳುವಾಗ ಒಂದು ನಿರೀಕ್ಷೆಯ ಚಿಂತನೆ ಬಂದಾಗ ಈಗ ಹೋಗಿದ್ದಾರಲ್ವ, ಈ ವ್ಯವಸ್ಥೆ ಆ ತಾಯಿ ಸುಳ್ಳು ಹೇಳ್ತಾ ಇದ್ದಾಳ? ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ? ಆ ತಾಯಿ ನನ್ನ ಮಗಳು ಅಲ್ಲೇ ಕಾಣೆ ಆಗಿದ್ದಾಳೆ, ಅವರ ಸ್ನೇಹಿತರು 3 ಜನರ ಸ್ನೇಹಿತರು ಅಲ್ಲೇ ನಾನು ಬಟ್ಟೆ ತರ್ತೀನಿ ಅಂತ ಹೋಗಿ ಬಂದಾಗ ಅಲ್ಲೇ ಕಾಣೆ ಆಗಿದ್ದಾಳೆ ಹೇಳುವಾಗ ಇದು ನಿಗೂಢ ಸಾವ, ಸಂಶಯಾಸ್ಪದ ಸಾವ? ಈ ಸಾವು ಅಂದರೆ ಇದು ಯಾವುದು ಕೂಡ ಸಂಶಯ ನಿಗೂಢ ಅಲ್ಲ. ಇದೆಲ್ಲ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ದೊಡ್ಡ ಮಟ್ಟದ ಒಂದು ಕೊಲೆಯ ಕೂಪ. ದಿಸ್ ಇಸ್ ಎ ಕಲೆಕ್ಟಿವ್ ಮರ್ಡರ್, ಕಲೆಕ್ಟಿವ್ ರೇಪ್. ಇದನ್ನು ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವನ್ನೆಲ್ಲ ಪತ್ತೆ ಹಚ್ಚಿ ಇದನ್ನು ಎಡೆಮುರಿ ಕಟ್ಟಿ ಇದಕ್ಕೆ ತಾರ್ಕಿಕ ಅಂತ್ಯದ ನ್ಯಾಯ ದೊರಕಿಸಬೇಕಾದ್ರೆ ಒಂದು ನ್ಯಾಯಾಲಯದ ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಮೇಲ್ವಿಚಾರಣೆಯಲ್ಲೇ ಇದು ನಡೆದರೆ ಮಾತ್ರ ಇದಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ಇದು ಕಾಣುತ್ತೆ. ಸರ್, ಇನ್ನೊಂದು, ಈ ಭಿಕ್ಷುಕರನ್ನ ಕೊಲೆ ಮಾಡಲಾಯಿತು ಅಂತ ದೂರಲ್ಲಿದೆ ಸರ್. ಭಿಕ್ಷುಕರನ್ನ ಯಾಕೆ ಕೊಲೆ ಮಾಡ್ತಿದ್ರು ಅಂತ ಒಂದು ಅಂದರೆ ಭಿಕ್ಷುಕರು ಯಾರು ಆ ಪ್ರದೇಶದಲ್ಲಿ ಇರಬಾರ್ದು ಅಂತ ಕೊಲೆ ಮಾಡ್ತಿದ್ರು ಅಂತ ಮೇಲ್ನೋಟಕ್ಕೆ. ಆದರೆ ಭಿಕ್ಷುಕರು ಯಾರು ಇರಬಾರ್ದು ಅಂತ ಅವ್ರನ್ನ ಕೊಲೆ ಯಾಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ ಸರ್. ಮೇಡಮ್ ಅದೇ ಗೊತ್ತಾಗ್ತಾ ಇಲ್ಲ. ಈಗ ನಾನು ಕೂಡ ಅದನ್ನ ಇಂಟರ್ವ್ಯೂಯಲ್ಲಿ ಕೆಲವರು ಹೇಳೋದನ್ನು ನೋಡಿದೆ. ಭಿಕ್ಷುಕರನ್ನು ಮೊದಲು ಕರ್ಕೊಂಡು ಹೋಗಿ ಅವರಿಗೆ ಸರಿಯಾಗಿ ಹಿಗ್ಗಮುಗ್ಗ ತಳಿಸ್ತಾರೆ, ಮತ್ತು ಪುನಃ ಭಿಕ್ಷಾಟನೆಯನ್ನು ಮಾಡೋದಾದರೆ ಪುನಃ ಅವರನ್ನ ಬರ್ಬರವಾಗಿ ಕೊಂದಿದ್ದಾರೆ ಹೇಳುವಂಥದ್ದು. ಇದರ ಒಳ ಅರ್ಥ ಏನು? ಒಳ ಅರ್ಥ ಏನು? ಭಿಕ್ಷುಕರು ಹೇಳುವಂತಹ ಒಬ್ಬ ಬಡಪಾಯಿ, ಒಬ್ಬ ಭಿಕ್ಷುಕ ಅಂತ ಹೇಳಿದರೆ ಎಲ್ಲ ಮನೆ ಮಠ ಎಲ್ಲವನ್ನ ಕಳ್ಕೊಂಡಿರ್ತಕ್ಕಂತಹ ಒಂದು ವ್ಯಕ್ತಿ. ಹಾಗಿರುವಾಗ ಆ ವ್ಯಕ್ತಿಯನ್ನು ಕೊಲೆ ಮಾಡುವಂಥ ಅವಶ್ಯಕತೆ ಏನಿದೆ? ಅವನಿಗೆ ಯಾರಿದ್ದಾರೆ? ಅವನಿಂದ ನಮಗೆ ಏನು ತೊಂದರೆ? ಎಲ್ಲಾದರೆ ಇಂತಹ ಒಂದು ವಿಚಾರಗಳು ನನಗೆ ಕಾಣ್ತಾ ಇತ್ತು. ಎಲ್ಲ ಒಂದು ಕಡೆ ಬಲಿ ಕೊಡುವಂತಹ ಪರಿಸ್ಥಿತಿ, ಅಂಥದ್ದೇನಾದರೂ ವಿಚಾರಧಾರೆಗಳಿದೆಯಾ? ಈ ಮೌಢ್ಯತೆಯ ನಂಬಿಕೆಗಳಿದೆಯಾ?
ಯಾವುದು ಈ ಮೌಢ್ಯತೆ ನಂಬಿಕೆಗಳಿದೆಯಾ? ಇಷ್ಟು ಗಂಭೀರವಾಗಿ ಘಟನೆಗಳು ನಡೀತಾ ಇದೆ ಎಂದಾದರೆ, ಭೂಮಾಫಿಯಾ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ರೇಪುಗಳು ನಡೀತಾ ಇದೆ, ಒಂದು ಕಡೆ ಈ ರೀತಿಯ ಭಿಕ್ಷಾಟನೆ ಮಾಡುವಂತ ಭಿಕ್ಷುಕರನ್ನ ಇವತ್ತು ಕೊಲೆ ಮಾಡ್ತಾರೆ. ಹಿಂದೆ ಮುಂದೆ ಯಾರು ಇರಲ್ಲ ಸರ್, ಯಾರು ಇಲ್ಲ, ಬಂದು ಕಂಪ್ಲೇಂಟ್ ಕೊಡೋದಾಗ್ಲಿ ಯಾರು ಮಾಡಲ್ಲ. ಇವ್ರು ಎಲ್ಲೋ ಭಿಕ್ಷೆ ಬೇಡ್ಕೊಂಡು ಎಲ್ಲೋ ಅವರು ಏನೋ ಇನ್ಸಿಡೆಂಟ್ ಆಗಿರುತ್ತೆ, ಅವ್ರು ಭಿಕ್ಷೆ ಬೇಡಕ್ ಸಾಮಾನ್ಯ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಕೊಲೆ ಮಾಡೋದು ನನ್ಗೊಂದು ಅನ್ಸಿದ್ದು ಸರ್, ಇದನ್ನೆಲ್ಲ ಚರ್ಚೆನ ಗಮನಿಸಿದಾಗ ನನ್ಗನ್ಸಿದ್ದು, ಈ ಭಿಕ್ಷುಕರು ಎಲ್ಲೆಲ್ಲೋ ಮಲ್ಕೊಬಿಡ್ತಾರೆ, ಎಲ್ಲೋ ಭಿಕ್ಷೆ ಬೇಡ್ತಾರೆ, ಅವ್ರಿಗೆ ಎಷ್ಟೋ ಜ್ಞಾನನೋ ಏನೋ ಗೊತ್ತಿಲ್ಲ, ಎಲ್ಲೋ ಬಿದ್ಕೊಂಡ್ಬಿಡ್ತಾರೆ, ಎಲ್ಲೋ ಇರ್ತಾರೆ. ಈ ರೇಪ್ಗಳೆಲ್ಲ ಅಥವಾ ಮರ್ಡ್ರು ಆದಂಥ ಸಂದರ್ಭ ಇವರೆಲ್ಲೋ ನೋಡ್ಬೋದು, ಈ ಭಿಕ್ಷುಕರುಗಳೆಲ್ಲ ನೋಡ್ಬಿಡ್ಬೋದು. ಸಡನ್ ಆಗಿ ಯಾವುದೋ ಒಂದು ಕಾರ್ ಹೋಯ್ತು ಅಥವಾ ಈ ವ್ಯಕ್ತಿ ಎಲ್ಲೋ ಪಾಸ್ ಆದ ಅಂತ ಹೇಳಿದ್ರೆ ಸಾಕು, ಸಿಕ್ಕಾಕೊಂಡ್ಬಿಡ್ತಾರಲ್ಲ ಸರ್. ಹೀಗಾಗಿ ಏನಾದರೂ ಕೊಲೆಗಳಾಗ್ತಿರ್ಬೋದು ಅಲ್ಲ. ನಿಮ್ಮ ಇದು ದಿ ವೆರಿ ಪ್ರಾಂಪ್ಟ್ ಆ್ಯಂಗಲಲ್ಲಿ ನೋಡುವಾಗ ಈಗ ನನಗೂ ಕೂಡ ಅದು ಸರಿ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಐ ವಿಟ್ನೆಸ್ಗಳು ಇದ್ದರೆ ಸಮಯ ಅವರಿಗೆ ಲಾಂಗ್ ಪೀರಿಯಡಲ್ಲಿ ಇವತ್ತಲ್ಲ ನಾಳೆ ಅವರಿಗೆ ಅದು ಅಪಾಯಕಾರಿ. ಆ ಒಂದು ಭಯದ ವಾತಾವರಣದಲ್ಲೇ ಇವತ್ತು ಕಂಪ್ಲೇಂಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಇವತ್ತು ಅಲ್ಲಿಂದ ತನ್ನ ಕುಟುಂಬ ಸಮೇತ ಪಲಾಯನ ಆಗಿರ್ತಕ್ಕಂಥದ್ದು. ಹಾಗೂ ಬಹುಶಃ ಅದು ಕೂಡ ಆಗಲಿಕ್ಕೆ ಸಾಧ್ಯ ಇರ್ಬೋದು. ಇವರು ಐ ವಿಟ್ನೆಸ್ಗಳಾಗಿರ್ಬೋದು, ಐ ವಿಟ್ನೆಸ್ 2-3 ಘಟನೆಗಳನ್ನು ನೋಡಿರ್ಬೋದು. ಆದ ಕಾರಣ ಅವ್ರನ್ನ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವ ಒಂದು ಹಿನ್ನೆಲೆಯಲ್ಲಿ ಅವರು ಮೊದಲೇ ಪ್ರಿಪೇರ್ ಆಗಿದ್ದಾರೆ ಅವರು ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ಪ್ರಿಪೇರ್ ಆಗಿದ್ದಾರೆ ಆಲ್ಮೋಸ್ಟ್. ಈಗ ಇವ್ರ ಕೊಲೆ ಏನೋ ಆಗಿದ್ರೆ ಆ ದೂರುದಾರ ಹೇಳೋ ಪ್ರಕಾರ, ಈಗ ನಾನು ನೀವು ಹೇಳ್ತಿರೋದಲ್ಲ, ರಾತ್ರಿ ಟೈಮು ಒಂದು ಕೊಲೆ ಆಗಿದೆ ಬರಪ್ಪ, ಇಲ್ಲ ಬೆಳಗಿನ ಜಾವ. ಈ ಭಿಕ್ಷುಕರು ಅಂದ್ರೆ ಅವ್ರು ಯಾವಾಗ ಮಲ್ಕೋತಾರೆ, ಯಾವಾಗ ಭಿಕ್ಷೆ ಬಿಡ್ತಾರೆ, ಅಥವಾ ಯಾವಾಗ ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಇರ್ತಾರೆ ಅಂತಲೂ ಅವ್ರನ್ನ ಹುಡ್ಕೊಂಡು ಹೋಗಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವರೆಲ್ಲೋ ಮಲ್ಕೊಂಡಿರ್ಬೋದು, ಅಥವಾ ಯಾವುದೋ ವ್ಯಕ್ತಿ ಆ ಏರಿಯಾದಲ್ಲಿ ಆ ಇದರಲ್ಲಿ ಪಾಸ್ ಆಗ್ಬೋದು. ಹೀಗಿರ್ಬೇಕು, ಯಾವುದೋ ಒಂದು ಕಾರ್ ಹೋಗಿರ್ಬೋದು, ಬೈಕ್ ಹೋಗಿರ್ಬೋದು, ಅಥವಾ ಯಾರೋ ಒಂದು ಚೀಲದಲ್ಲಿ ಏನೋ ಎತ್ಕೊಂಡು ಹೋಗ್ತಿರ್ಬೋದು. ಆ ಥರದವ್ರು ನೋಡಿದಂಥವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಯಾರೋ ಒಬ್ರು ಎಲ್ಲೋ ಮಾತಾಡಿದ್ರು ಆಯ್ತಲ್ಲ, ಖಂಡಿತ. ಹಾಗಾಗಿ ಈ ಥರ ಆಗಿರ್ಬೋದು. ಅಲ್ಲ, ಅದು ಅಂತಹ ಸಾಧ್ಯತೆಗಳು ಹೆಚ್ಚಿದೆ. ಅದು ಆ ರೀತಿಯೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಅಲ್ಲಗಳಿಲಿಕ್ಕೆ ಇರ್ತಕ್ಕಂಥದ್ದು ತನಿಖೆ ಅದನ್ನ ತನಿಖೆ ಮಾಡ್ಲಿಕ್ಕೆ ಈಗ ಅವರೇ ಇಲ್ಲಲ್ವಾ, ಈಗ ಅವರೇ ಇಲ್ಲ. ಈಗ ಆ ತನಿಖೆ ಮಾಡಬೇಕಾದ್ರೆ ಇನ್ನೂ ಗಾಢವಾಗಿ ಆ ಕಡೆಗಳಲ್ಲಿ ಅವರು ಎಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು, ಎಲ್ಲಿ ಯಾವ ಸ್ಥಳದಲ್ಲಿ, ಈಗ 20 ವರ್ಷದ ಹಿಂದಿನ ಘಟನೆಗಳನ್ನ ಇವರು ಈಗ ನೋಡಿದಿದ್ರೆ, ಈಗ ಅವ್ರನ್ನ ಸಾಕ್ಷಿಗಳನ್ನ ನಾಶ ಮಾಡೋದೇ ಇದೇ ರೀತಿ. ಸಾಕ್ಷ್ಯಗಳನ್ನ ನಾಶ ಮಾಡಿದ್ರೆ ನಾಳೆ ಸಾಕ್ಷಿಗಳು ಇಲ್ಲದಿದ್ದಾಗ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಇವರಿಗೆ ಶಿಕ್ಷೆಗೆ ಅರ್ಹರ ಆಗೋದಿಲ್ಲ. ಆದ ಕಾರಣ ಅಂಥ ಘಟನೆಗಳು ಮಾಡಕ್ಕೆ ಒಂದು ಚಾನ್ಸಸ್ ಹೆಚ್ಚಿದೆ. ಅಂಥ ಘಟನೆಗಳು ಕೂಡ ಆಗಿರ್ಬೋದು. ಗೊತ್ತಿಲ್ಲ ಸರ್. ಈ ಒಂದು ಪ್ರದೇಶದಲ್ಲಿ ನಾವು ಧರ್ಮ ಜಾತಿ ಎಲ್ಲವನ್ನ ಬದಿಗಿಟ್ಟು, ಈಗ ಸಮೀರ್ ಕೂಡ 2 ವಿಡಿಯೋ ಮಾಡಿದ್ರು, ಮೊನ್ನೆ ವಿಡಿಯೋ ಮಾಡಿದ್ರು. ಆವಾಗ ಫಸ್ಟ್ ಸರಿ ವಿಡಿಯೋ ಮಾಡಿದ್ದೂ ಕೂಡ ಒಂದು ಸಂಚಲನ ಸೃಷ್ಟಿ ಮಾಡಿತು. ನಾವು ಈ ದೇಶದಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದೀವಿ ಅಂತಂದಾಗ ಎಲ್ಲರೂ ಒಂದೇ ಜಾತಿ ಅನ್ಯಾಯ ಅತ್ಯಾಚಾರಗಳಾದಾಗ ಅದು ಯಾರ ಮನೆಯಲ್ಲೇ ಆಗಲಿ ಅದು ಎಲ್ಲರೂ ಒಂದಾಗಿ ಹೋರಾಟ ಬೇಕಾಗಿದ್ದು ಪ್ರತಿಯೊಬ್ಬ ಮಾನವೀಯತೆ ಗುಣಗಳನ್ನ ಬೆಳೆಸ್ಕೊಂಡಿರೋಂಥ ವ್ಯಕ್ತಿ. ಹಾಗಾಗಿ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ಇಲ್ಲಿ ಯಾವ ಧರ್ಮನೂ ಬೇಡ ಸರ್. ಇಷ್ಟೊತ್ತು ನೀವು ನಿಮ್ಮ ಸಮಯನ ನಮಗೆ ಕೊಟ್ಟು ಇದಷ್ಟು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀರಾ, ತುಂಬ ಮುಖ್ಯವಾದ ವಿಚಾರಗಳು. ನಾವು ಲಾಸ್ಟ್ ಟೈಮು ಈ ದೂರು ಕೊಟ್ಟಂಥ ಸಂದರ್ಭದಲ್ಲಿ 6 ಪುಟಗಳ ದೂರನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ, ಈ ಥರ ಆಗ್ತಿದೆ ಅಂತ. ಅದಕ್ಕೂ ಕೂಡ ನೋಟಿಸ್ ಬಂತು, ಆ ವಿಡಿಯೋನ ನಾನು ಡಿಲೀಟ್ ಮಾಡಬೇಕಾಗಿತ್ತು. ನಮ್ಮದು ಅಂತಲ್ಲ, ಇನ್ನೂ ತುಂಬ ವಿಡಿಯೋಗಳು ಯೂಟ್ಯೂಬಲ್ಲಿ ಇದ್ದಂಥ ಅಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಏನೇ ಆಗಲಿ SITಲಿ IPS ಅಧಿಕಾರಿಗಳೇ ಎಲ್ಲರೂ ಇರೋದ್ರಿಂದ ಒಂದು ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ ಹೇಳ್ತಾ, ಎಲ್ಲ ಪ್ರಕರಣಗಳಿಗೂ ಒಂದು ಅಂತ್ಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.